ಬರ್ರಿ ಇಲ್ಲೊಂದು ಟೆಂಪಲ್ ನಮ್ಮ ಮಗಳು ಮಾಡಕತ್ತ ಅಂತ ಹೇಳ್ತೀನಿ. ಭಾಳ ಸಣ್ಣ ಮೂರ್ತಿಗಳು ಇವು ಇದು ಮಹಾರಾಷ್ಟ್ರದವ್ರು ಇವು ಸತಾರ್. ಹಾಂ ಸತಾರ್ ರೀ. ಇದು ಕಾಲ ಭೈರವನಾಥ್. ಇದು ಭೈರವನಾಥ್ ರೀ. ಇದು ಜೋಗೇಶ್ವರಿ. ಇದು ಆರ್ಡ್ರ್ ಕೊಟ್ಟು 6 ತಿಂಗಳಾತ್ರಿ. ಅವರು ಈ ಫೆಬ್ರವರಿಗೆ ಹೋಯ್ತಾರೆ ರೀ. ಅಪ್ಪಾಜಾರಿಗೆ ಈಗ ಮತ್ತು ಸಾಧಕರ ಪ್ರಶಸ್ತಿ ಬಂದೈತೆ ರೀ. ಬ್ರಹ್ಮ ವಿಷ್ಣು ಮಹೇಶ್ವರ ಏನು ರೀ. ವೇಟ್ ಅದ ರೀ, ವಜ್ಜೆ ಇರ್ತೈತೆ. ಹಾಂ ಸರ್, ತುಂಬ ನೈಸ್ ಮಾಡಿದ್ದೀರಿ. ಹ್ಞೂ ರೀ, ಫಿನಿಶಿಂಗ್ ಇರ್ತೈತೆ. ಅತಿ ದೊಡ್ಡ ಮೂರ್ತಿ ಅಂದರೆ ಯಾವ್ದು ಕಳಿಸಿರೋದು? ಯಾರ ರಾಜ್ಯಕ್ಕೆ? ದೊಡ್ಡದಂತಂದ್ರೆ ಅಂದ್ರೆ ಅಪ್ಪಾಜಾರ್ ಮಾಡ್ಯಾರ 9 ಫುಟ್ ಮೂರ್ತಿ ಮಾಡಿದ್ರು. 9 ಫುಟ್ ಹೈಟ್ ವೀರಭದ್ರವ್ರದ್ದು. ಇಲ್ಲಿ ಎರೆ ಇಂಚಿನಾಳ ಅಂತ ಐತ್ರಿ, ಇಲ್ಲಿ ಕುಕ್ಡೂರ್ ಹತ್ರ. ಅಲ್ಲಿ ಸ್ನೇಹಿತರೆ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ, ಹೊಸ ಬ್ಲಾಗ್ಗೆ ಸುಸ್ವಾಗತ. ಶಿಲ್ಪ ಕೆತ್ತನೆ, ಒಂದು ಕಲ್ಲಿನ ಮೂರ್ತಿಗಳನ್ನು, ಶಿಲ್ಪಿಗಳನ್ನು ಕೆತ್ತನೆ ಮಾಡ್ತಾರೆ. ಅಲ್ಲಿಗೆ ಬಂದಿದ್ದೀವಿ. ಒಂದು ದೊಡ್ಡ ಈ ಲಕ್ಕುಂಡಿ ಗ್ರಾಮದಲ್ಲಿ ತುಂಬ ಇತಿಹಾಸ ಇದೆ. ಅದ್ರ ಬಗ್ಗೆ ಆಲ್ರೆಡಿ ನೀವು ನೋಡ್ತಾ ಇರ್ತೀರಾ. ಬಟ್ ನಾನು ಇವತ್ತು ವಿಶ್ವಕರ್ಮ ಶಿಲ್ಪ ಕಲಾ ಮಂದಿರಕ್ಕೆ ಬಂದಿದ್ದೀವಿ. ನಾವು ಇಲ್ಲಿ ಮೂರ್ತಿಗಳ ಕೆತ್ತನೆ ಮಾಡ್ತಾರೆ. ಓನರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಆಮೇಲೆ ಎಲ್ಲ ಮಾಹಿತಿ ಅವ್ರು ಕೊಡ್ತಾರೆ ನಮಗೆ, ಈ ಶಿಲ್ಪಗಳ ಹೇಗೆ ಕೆತ್ತನೆ ಮಾಡ್ತಾರೆ, ಏನು ಮೂರ್ತಿಗಳ ಬಗ್ಗೆ. ನಮಸ್ಕಾರ ರೀ. ನಿಮ್ಮ ಹೆಸರು ರೀ? ನಮ್ಮ ಹೆಸರು ಕಾಳಪ್ಪ ರೀ. ತಂದೆಯವ್ರ ಹೆಸರು ವೀರಭದ್ರಪ್ಪ. ಹಾಂ ವೀರಭದ್ರಪ್ಪ. ನಮ್ಮ ಸರ್ನೇಮ್ ಬಡಿಗೆರ. ಅದು ಕೌಲೂರು, ಪ್ರಾಪರ್ ಕೌಲೂರು ನಮ್ದು ರೀ. ಕೌಲೂರಿಂದ ಬಂದಿರಿ? ಕೌಲೂರು ಅಂತ ಬಂದು ಒಂದು 50-60 ವರ್ಷ ಆಯ್ತು ರೀ. ಇಲ್ಲೇ ವಾಸವಾಗಿವಿ. ಶಿಲ್ಪಕಲಾ ವಾಸವಾಗಿರಿ. ಹೌದೌದು ರೀ. ಈಗ ಅಪ್ಪರ್ ಎಲ್ಲಿ ಕಲ್ತು ಬಂದಿಲ್ಲ ರೀ, ಸ್ವಪ್ರಯತ್ನ ಕಲ್ತಾರ. ಅಂದ್ರೆ 17 ಇಂಚ್ ಹತ್ರ 21 ಇಂಚ್ ಉದ್ದ ಇದು ಗುಡಿ ಶಿಲಾಬಾಲಿಕೆ. ಓದಿರೋದು ಎಲ್ಲಿವರೆಗೆ ರೀ? PUC ನಾವು ಓದಿದ್ರಿ. ಲಾಸ್ಟ್ PUC ರೀ. ಸಂಗೀತ ಕಚ್ಚಿದ್ದು ಸ್ವಲ್ಪ ದಿವಸ ಓದಿವ್ರಿ ಅಷ್ಟೇ. ಇದ್ರ ಮೇಲೆ ಇಂಟ್ರೆಸ್ಟ್ ರೀ? ಅಪ್ಪರ್ ಮಾಡ್ತಿದ್ರಿ? ಹಾಂ ಅಪ್ಪರ್ ಮಾಡ್ತಿದ್ರಿ. ಅವ್ರ ಹತ್ರ ನಾವು ಮಾಡಕತ್ತೀವಿ. ಅವ್ರಿಗಿಂತ ಹಿಂದೆ ಮತ್ತೆ ಯಾರು ಇಲ್ರಿ, ಯಾರು ಮಾಡಿ ಕಟ್ಗೆ ಕೆತ್ತರಿ ಕೆಲಸ ಮಾಡ್ತಿದ್ರಿ ಫಸ್ಟ್ಗೆ. ಅದ್ರ ನಂತರ ಈ ಕಲ್ಲಿನಾಗ ಕಲ್ಲಿನ ಕೆತ್ತನೆ ನಡೆಸಿದ್ರಿ. ಅಪ್ಪವ್ರು ಮಾಡೋದು ನೋಡಿ ನೀವು ಕಲ್ಕೊಂಡಿರೋದು? ಹೌದೌದು ರೀ. ಅವರ ಬತ್ ಮುಖ್ಯ ಅಲ್ರಿ. ಮನ್ಯಾಗ ವೃತ್ತಿ ಅದು ಯಾವ ಒಂದು ಕೆಲಸದ ಮ್ಯಾಗ ಬಂದ್ರೆ ಅದ ಮುಂದುವರ್ಸ್ಕೊಂಡು ಹೋಗೋದ್ರಿ. ಸಣ್ಣವರಿದ್ದಾಗಿಂದ ನೀವು ನೋಡ್ತಾ ಇರ್ತೀವಿ? ಹಾಂ ನೋಡ್ತಾ ಇರ್ತಿದ್ವಿ ರೀ. ಅವ್ರು ಕೂಡ ಮತ್ತೆ ಮಾಡ್ತಿದ್ವಿ ರೀ. ಅವರು ಮಾರ್ಗದರ್ಶಕರು. ತಂದೆ ಅಂದ್ರೆ ಗುರುನೂ ಹೌದು. ಏನ್ರಿ ಅವ್ರು ಹಿಂಗೆ ಮಾಡ್ಬೇಕಪ್ಪ, ಹಂಗೆ ಮಾಡ್ಬೇಕಪ್ಪ ಅಂತಂದು ಅಲ್ಲಿ ಮತ್ತೆ ಅದನ್ನ ಮುಂದುವರ್ಸ್ಕೊಂಡು ಬಂದಿವ್ರಿ ನಾವು 12ನೇ ಕ್ಲಾಸಿಂದ. ಕೊಪ್ಪಳದ ಹತ್ರ ಅಳಗುಂಡಿ ಹತ್ರ ಕೌಲೂರು ಬರ್ತೈತೆ ರೀ. ಕೌಲೂರು. ಹೌದು ರೀ. ಅಲ್ಲಿ ಬಿಟ್ಟು ಬಂದು ಭಾಳ ವರ್ಷ ಆಯ್ತು ರೀ. ಪ್ರಾಪರ್ ಕೌಲೂರು ಅದಂದ್ರೆ ಕೌಲೂರು ಸರ್ ಬಂದಿದ್ದು. ಅಪ್ಪರ್ ಬಂದಿದ್ರು, ಅಜ್ಜಾರ್ ಬಂದಿದ್ರು. ಅಜ್ಜಾರ್ ಅಂತ ನಾನು ಬಂದಿದ್ರು. ಬಾಗಲಕೋಟೆ ಡಿಸ್ಟಿಕ್ ಶೆಲ್ಲಿಕೇರಿ. ಆನಂತರ ಸರೌಂಡಿಂಗ್ ಒಂದು 20 ಕಿಲೋಮೀಟರ್ ಒಳಗೆ ಮೂರ್ತಿ ಕೆತ್ತನೆ ಕಲ್ಲು. ಆಮೇಲೆ ಮೈಸೂರಲ್ಲಿ ಸಿಗ್ತಾವ್ರಿ. ಹಾಂ ಮೈಸೂರು HD ಕೋಟೆ ಕಲ್ಲು ಸಿಗ್ತೈತೆ. ಮೈಸೂರು ತರಿಸೋದು ಕಡಿಮೆ ರೀ. ನಾವು ಈ ಬಾಗಲಕೋಟೆ ಡಿಸ್ಟಿಕಿನ ಕಲ್ತರದ ಭಾಳ ರೀ. ಬಾಗಲಕೋಟೆ ಡಿಸ್ಟಿಕಿಂದ ಕರೆ ಕಲ್ಲು. ಕೃಷ್ಣಶಿಲೆ ಕಲ್ಲು ಅಂತಾರೆ. ಕೃಷ್ಣಶಿಲೆ ಇಲ್ಲ, ಕರಿ ಕಲ್ಲು ಅಂತಾರೆ. ಕೃಷ್ಣಶಿಲೆ ಕಲ್ಲು ಅಂತಾರೆ ರೀ. ಮತ್ತು ಮೈಸೂರದು HD ಕೋಟೆ ಕಲ್ಲು ಅದು ಬೇರೆ ಥರ ಬರ್ತೈತೆ ರೀ. ವೈಟ್ ಕಲರ್ ಬರ್ತೈತಿ. ಏನ್ರಿ ಈ ಮೂರ್ತಿಗಳನ್ನ ಮಾಡೋಕೆ ಭಾಳ ಚಲೋ ಕಲ್ಲು ಅಂದ್ರೆ ಇದು ಕೃಷ್ಣಶಿಲೆ ಕಲ್ಲಿನಾಗ ಹೆಚ್ಚಿನ ಕುಸರಿ ಕೆಲಸ ಮಾಡ್ಬೋದು. ಡಿಸೈನ್ ಕೆಲಸ ಮಾಡ್ಬೋದು. ಇದರಲ್ಲಿ ಕಣ ಇರೋದಿಲ್ಲ ರೀ. ಮೈಸೂರು ಕಲ್ಲಿನಲ್ಲಿ ಒಂದು ಸ್ವಲ್ಪ ಕಣ ಅಂತ ಇರ್ತೈತಿ. ಅದು ಡಿಸೈನಿಗೆ ತೊಂದರೆ ಮಾಡ್ತೈತಿ ಅಷ್ಟೇ. ಡ್ಯಾಮೇಜ್ ಏನಾಗಲ್ಲ ರೀ. ಕೆತ್ತಕ್ಕೆ ಸರಿ ಆಗಲ್ಲ. ಅದ್ರಾಗ ಒಳ್ಳೆ ಕಲ್ಲು ಐತ್ರಿ. ಮೈಸೂರು ಕಲ್ಲಿನಾಗ ಐತ್ರಿ. ಐತ್ರಿ. ಟರ್ನ್ ಮಾಡಿ ನೋಡ್ಕೊಂಬರೋಣ ಕಲ್ಲಿಂದ. ಆಮೇಲೆ ಹಾಂ ಬರ್ರಿ. ಹಾಂ ಈ ಕರಿ ಕಲ್ರಿ. ಇದು ಈ ಥರ ರಫ್ ಬಂದಿರ್ತಾವೆ. ಆ ಥರ ಸ್ಕ್ವೇರ್ ಮಾಡ್ಕೊತೀವಿ. ಆ ಹುಡುಗರ ಇಂಥ ಕಲ್ ತೊಗೊಂಬಂದು ಮಟ್ಟ ಮಾಡ್ಕೊಂಡು ಅಂದ್ರೆ ಹಂಗೆ ಲೆವೆಲ್ ಎಲ್ಲ ಮಾಡ್ಕೊತೀವಿ ನಾವೆಲ್ಲ. ಅಲ್ಲಿ ಮಾಡಿವಿ ನೋಡಿ. ಆ ಥರ ರೀ. ಆ ಥರ ಮಾಡ್ಕೊತೀವಿ ರೀ. ಆ ನಂತರ ಅದ್ರೊಳಗೆ ಡ್ರಾಯಿಂಗ್ ಮಾಡ್ಕೊಂಡು ಅದು ಯಾವ ಮೂರ್ತಿ ಬೇಕು ಆ ಥರ ಮಾಡ್ಕೊತೀವಿ ರೀ. ಅಷ್ಟ ನಂತರ ಇಷ್ಟು ಮಾಡ್ತೀವಿ ರೀ. ಇಲ್ಲಿ ಐತೆ ನೋಡ್ರಿ, ಅಲ್ಲಿ ಒಂದು ಕಲ್ಲು ಐತೆ ನೋಡ್ರಿ ದೊಡ್ಡದಾಗಿ. ಆ ಥರ ಇದ್ದು ಕಲ್ಲು ಅಂತ ತಂದು ಈ ಥರ ಮಾಡಿ ಈ ಥರ ಔಟ್ಲೈನ್ ಎಲ್ಲ ತೊಗೋತೀವಿ. ಈ ಥರ ಔಟ್ಲೈನ್ ಮಾಡ್ಕೊತೀವಿ ರೀ. ಇದು ದೇವಿ ಮೂರ್ತಿ ರೀ. ಇದು ದೇವಿ ಮೂರ್ತಿ. ಹಾಕ್ಕೊಂಡು ನಂತರ ಇದು ಆಂಜನೇಯರ್ ಇದೆ. ಅಷ್ಟಾಗಿಂದ ಇಷ್ಟ ಆಗುತ್ತೆ ರೀ ವರ್ಕ್. ಈ ಥರ ಆಗುತ್ತೆ ರೀ. ಆ ಥರ ನಂತರ ವರ್ಕು ಈ ಥರ ಆಗುತ್ತೆ ರೀ. ಈ ಥರ ನಂತರ ಪ್ರಪೋರ್ಷನೇಟ್ ಪರ್ಫೆಕ್ಟ್ಲಿ ಕೆತ್ಕೊಂತ ಬಂದು ಮತ್ತೆ ಒಳಗದಲ್ಲ ಈ ಥರ ಬರ್ರಿ. ಹಾಂ ಆ ಥರ ಆಗಿಂದ ಈ ಥರ ಆಗುತ್ತೆ ರೀ ವರ್ಕ್. ಈ ಥರ ದೇವಿದೇರಿ ಇದು. ಈ ಥರ ಆಗಿಂದ ಫುಲ್ ಫಿನಿಶಿಂಗ್ ಈ ಥರ ಬರ್ತೈತೆ ರೀ. ಸರಿಯಪ್ಪ. ಆ ಥರ ನಂತರ ಇಲ್ಲಿ ಫಿನಿಶಿಂಗ್ ಫುಲ್ ಫಿನಿಶಿಂಗ್ ಇದೆಯಲ್ಲ. ಇದು ಹುಬ್ಳಿಗೆ ಚಿಟಗುಬ್ಬಿ ಪಾರ್ಕಿಗೆ ಅನ್ನಪೂರ್ಣೇಶ್ವರಿ ದೇವಿ ಮೂರ್ತಿ ಅಂತ ಇದೆ. ಮಹಾರಾಷ್ಟ್ರ, ಸಾಂಗ್ಲಿ, ಸತಾರ್, ಬಾಂಬೆ. ಈ ದೇವಿದು ಹಿಂಗೆ ಇರಬೇಕು ಎಲ್ಲ ಅಂತ ಮೊದಲು ನಿಮ್ಗೆ ಹೇಳ್ಬೇಕು. ಅವ್ರು ಹೇಳಿದ್ರೆ ಆ ಥರ ಮಾಡ್ತೀವಿ. ವಾಸ್ತು ಪ್ರಕಾರ ಆ ಶೈಲಿಗಳಿರ್ತವೆ. ಆ ಶೈಲಿ ಪ್ರಕಾರ ನಾವು ಮಾಡ್ತೀವಿ ರೀ.
ಏನು ರೀ. ಅವರು ಇವಾಗ ಮಾಡ್ಸೋರು ಇರ್ತಾರೆ ಹಾಂ ಮಾಡ್ಸೋರು ಇರ್ತಾರೆ. ದೇವಸ್ಥಾನಕ್ಕೆ ಹ್ಞೂ ರೀ. ಇವಂತ ದೇವ್ರದ್ದು ಬೇಕು ನಮ್ಗೆ ಮೂರ್ತಿ ಅಂತ ಹೇಳಿ ಇಂಥ ಡಿಸೈನ್ ಹಿಂಗೆಲ್ಲ ಬೇಕಂದ್ರೆ ಆ ಥರನೇ ಹೇಳ್ತಾರೆ ರೀ. ಶಾಸ್ತ್ರಕ್ಕೆ ಮಾಡೋಣ ನಾವು ಹೇಳ್ಬೇಕ್ರಿ. ಏನು ರೀ. ಎಷ್ಟು ದಿನ ಮೊದಲು ಹೇಳ್ಬೇಕು ಅದನ್ನ ಆರ್ಡರ್ ಕೊಟ್ಟ ತಕ್ಷಣ ಹೇಳ್ಬೇಕು ರೀ. ಅವ್ರು ಆರ್ಡರ್ ಕೊಡೋ ಮುಂದೆ ಹೇಳ್ಬೇಕು ರೀ. ಹೇಳಿದ್ರೆ ಎಷ್ಟು ದಿನ ತಗೊಂತೀರಿ ಒಂದು ಮೂರ್ತಿ ಈ ಸೈಜ್ ಒಂದು ಮೂರ್ತಿ ಆಗ್ಬೇಕಂದ್ರೆ ಅಂದ್ರೆ ನಮ್ಗೆ ಬುಕ್ಕಿಂಗ್ ಇರ್ತಾವೆ ರೀ. ಮೊದಲೇನು ಆರ್ಡರ್ ಇರ್ತಾವಲ್ಲ ರೀ, ಹಳೆ ಇರ್ತಾವೆ. ಅದನ್ನ ನೋಡ್ಕೊಂಡು ಅವ್ರಿಗೆ ಟೈಮಿಂಗ್ ಹೇಳ್ತೀವಿ. 6 ತಿಂಗಳ 1 ವರ್ಷ ಅಂದ್ರೆ ದೊಡ್ಡ ಮೂರ್ತಿ ಇದ್ರಿ ರೀ. ಚಿಕ್ಕವಿದ್ರೆ 1 ತಿಂಗಳ 2 ತಿಂಗಳ ಹಿಂಗೆ ಕೊಡ್ತೀವಿ ರೀ. 2 ಫುಟಿನ ಇದ್ರೆ 1 ತಿಂಗಳ 2 ತಿಂಗಳು ಕೊಡ್ತೀವಿ ರೀ. 3-4 ಫುಟ್ ದಾಟಿತಂತಂದ್ರೆ 1 ವರ್ಷ, 1 ವರ್ಷ ಬೇಕು. 6 ತಿಂಗಳ ಹಿಂಗೆಲ್ಲ ತೊಗೊತೀವಿ ರೀ. ಏನು ರೀ ಸರ್. ಇದೊಂದು ಟೆಂಪಲ್ ನಮ್ಮ ಮಗಳು ಮಾಡಕಂತ ಅಂತ ಹೇಳ್ತೀನಿ. ಭಾಳ ಸಣ್ಣ ಮೂರ್ತಿಗಳು ಇದು ಮಹಾರಾಷ್ಟ್ರದ್ದು ರೀ. ಇವು ಗಜ ಸತಾರ್. ಭೈರವನಾಥ್. ಭೈರವನಾಥ್. ಇದು ಜೋಗೇಶ್ವರಿ. ಏನು ರೀ. ಇದು ಲಿಂಗದೊಳಗೆ ಭಾಗಗಳಿರ್ತಾವೆ ರೀ. ಸಮಲಿಂಗ, ಆ ಲಿಂಗ, ಹಿಂಗೆ ಒಟ್ಟು ವಿಧಾನಗಳಿರ್ತಾವೆ ರೀ. ಆದ್ರೆ ನಾವು ಚಂದಾಸಿಗೆ ಮಾಡ್ತೀವಿ ರೀ. ಯಾಕಂದ್ರೆ ಒಬ್ಬರು ಇದು ಮ್ಯಾಗಿನ ಬಾಣಿ ಜಿನಗೆ ಬೇಕಂತಾರೆ, ಒಬ್ರು ದಪ್ಪ ಬೇಕಂತಾರೆ. ಅದಕ್ಕೆ ಅವ್ರವ್ರ ಮನ್ಸಿನ ತಕ್ಕ ಮಾಡ್ಕೊಡ್ತೀವಿ ರೀ. ಲಾರಿ ರೀ, ಸಣ್ಣ ಗಾಡಿ. ಭಾಳ ಕಲ್ಬೇಕಾದ್ರೆ ಲಾರಿ ತರಿಸ್ತೀವಿ ರೀ. ಆಮೇಲೆ ಸ್ವಲ್ಪ 1-2 ಕಲ್ಲು ಅವಶ್ಯ ಇತ್ತಂದ್ರೆ ಸಣ್ಣ ಗಾಡಿ ತೊಗೊಂಬರ್ತೀವಿ ರೀ. ವೇಟ್ ಅದ ರೀ, ವಜ್ಜೆ ಇರ್ತೈತಿ. ತುಂಬ ಚೆನ್ನಾಗಿದೆ. ಹಾಂ ಸರ್. ತುಂಬ ನೈಸ್ ಮಾಡಿದ್ದೀರಿ. ಹ್ಞೂ ರೀ. ಫಿನಿಶಿಂಗ್ ಇರ್ತೈತಿ. ಕಲ್ಲು ಹಿಂಗೆ ಬರ್ತೈತಿ ರೀ, ಕರಿ ಕಲ್ಲು. ತುಂಬ ಚೆನ್ನಾಗಿ ತುಂಬ ನೀಟಾಗಿ ಮಾಡಿದ್ದೀರಿ ಇದನ್ನು. ಓಹೋ, ಇದು ಡಿಸೈನ್ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ ಮಾಹಿತಿ. ಹ್ಞೂ ರೀ. ಭಾಳ ಚೆನ್ನಾಗಿದೆ. ಹ್ಞೂ ಸರ್. ಇವು 3 ಭಾಗಗಳದು ನೋಡ್ರಿ. ಇವು ರೀ ಜೋಡಣೆ ಆಗಿರ್ತದೆ. ಇದು ಒಂದು ಭಾಗ, ಇದೊಂದು ಭಾಗ, ಇದೊಂದು ಬ್ರಹ್ಮ, ವಿಷ್ಣು, ಮಹೇಶ್ವರ. ಏನು ರೀ, ಶಿವಸ್ವರೂಪಿ. ಪಾದಗಳನ್ನು ಮಾಡಿದ್ದೀರಾ? ಹಾಂ, ಇದು ದೇವಿ ಪಾದಗಳು ರೀ ಇವು. ಆಮೇಲೆ ಇದನ್ನು ಮಾಡಕತ್ತೀರಿ? ಇನ್ನೂ ಮಾಡಕತ್ತೀವಿ ವರ್ಕ್. ಇದು ಒಂದು ದೇವಸ್ಥಾನ ಆಗ ದೇವಸ್ಥಾನ ರೀ. ನಮ್ಮ ಜಕಣಾಚಾರಿ ಲಕ್ಕುಂಡೆ ಜಕಣಾಚಾರಿ ದೇವಸ್ಥಾನ ಆ ಟೈಪ್ ನಾವು ಮಾಡ್ಬೇಕಂತ ಏನೋ ಒಂದು ಮಾಡಕತ್ತೀವಿ ರೀ. ಇನ್ನೂ ವರ್ಕ್ ಆಗಿಲ್ಲ ರೀ, ಪರಿಪೂರ್ಣತೆ ಆಗಿಲ್ಲ. ಇದು ನೀವು ಮಾಡ್ತಾ ಇದ್ದೀರಿ ನಿಮ್ಮ? ಒಂದು ಮಾಡಿದ್ವಿ. ಒಬ್ರು ಡೊನೇಟ್ ಕೊಟ್ಟರು ನಮ್ಮ ಸಿದ್ದರಾಮಯ್ಯ ಅವರು ಮಿನಿಸ್ಟರ್ ಇದ್ದಾಗ. ಹೋಸರ ಇಲ್ದ ಆ ಕಡೆ ಇದ್ದಾಗ ಇಲ್ಲಿ ಸಿದ್ದು ಪಾಟೀಲ್ ಅಂತೇಳಿ ಇಸ್ಕೊಂಡು ಕೊಟ್ಟರು ಅದನ್ನು. ನಿಮ್ಗೆ ಬಂದಿರೋ ಪ್ರಶಸ್ತಿಗಳ ಬಗ್ಗೆ ಏನು ನೋಡ್ರಿ, ಹಿಂಗೆ ಹಿಡ್ಕೊಂಡ್ಬಿಡ್ಬೇಕಂದ್ರೆ ಇಲ್ಲಿ ಇಷ್ಟು ಪ್ರಶಸ್ತಿ ಹೊಟ್ಟದ ನೋಡ್ರಿ. ಒಂದು ಲೈನ್ ಬರಲಿ. ಎಲ್ಲೆಲ್ಲಿ ಮೂರ್ತಿಗಳನ್ನ ಕಳಿಸಿದ್ರೆ ನಿಮ್ಮ ದೊಡ್ಡ ದೊಡ್ಡ ಮೂರ್ತಿಗಳು? ಅತಿ ದೊಡ್ಡ ಮೂರ್ತಿ ಅಂದ್ರೆ ಯಾವ್ದು ಕಳಿಸಿರೋದು? ಯಾವ ರಾಜ್ಯಕ್ಕೆ? ದೊಡ್ಡದಂತ ಅಂದ್ರೆ ಮಿನಿಮಮ್ 5 ಫುಟ್ ಲಾಸ್ಟ್ ನಮ್ಮ. 5 ಫುಟ್? ಹೌದು 5 ಫುಟ್ ನಮ್ಮಷ್ಟೇ ಹತ್ರ ಲಾಸ್ಟ್ ಕಟ್ಟಿದ್ದು ನಾವು. ಅಂದ್ರೆ ಅಪಜಾರ್ ಮಾಡ್ಯಾರ 9 ಫುಟ್ ಮೂರ್ತಿ ಮಾಡಿದ್ರು. 9 ಫುಟ್ ಹೈಟ್ ಇವ್ರ ಬದ್ದಿ ಅವ್ರದ್ದು. ಇಲ್ಲಿ ಎರೆ ಇಂಚಿನಾಳ ಅಂತ ಐತ್ರಿ, ಇಲ್ಲಿ ಕುಕ್ನೂರ್ ಹತ್ರ. ಅಲ್ಲಿ ಕೊಟ್ಟಿದ್ರು. 9 ಫುಟಿನ ಮೂರ್ತಿ ಮಾಡಕ್ಕೆ ಎಷ್ಟು ವರ್ಷ ತಗೊಂಡು? 1 ವರ್ಷ ಟೈಮ್ ತೊಗೊಂಡಿದ್ರು ಅವಾಗಿನ ಟೈಮ್ಗೆ. ಈಗ ಅಲ್ಲಿ 20-25 ವರ್ಷ ಆಯ್ತು ರೀ ಮಾಡಿಕೊಟ್ಟು. ಅದು ಆದ ನಂತರ ಮತ್ತೆ ದೊಡ್ಡ ಮೂರ್ತಿ ಮಾಡೋಕೆ ನಾವು ಹಿಡ್ದಿಲ್ಲ ರೀ. ಯಾಕಂದ್ರೆ ಅದು ಸ್ವಲ್ಪ ಇದು ಟೈಮ್ ಒಂದು ಇಲ್ಲ ಮಾಡ್ಬೋದು ರೀ. ಈ ಜಗದ್ದು ಅದೆಲ್ಲ ನಮ್ಗೆ ತೊಂದರೆ ಐತಿ. ಅದಕ್ಕೆ ಈ ಡಸ್ಟಿಂಗ್ ಕೆಲಸ ಅಲ್ಲ, ಜನರು ಒಪ್ಪೋದಿಲ್ಲ. ಹಾರ್ಡ್ ವರ್ಕ್ ಹೆಂಗಾಗುತ್ತೆ ಹಂಗೆ ಡಸ್ಟ್ ಆಗ್ತದೆ. ಡಸ್ಟ್ ಆದರೆ ಜನರಿಗೆ ತೊಂದರೆ ಆಗುತ್ತೆ. ಆ ಉದ್ದೇಶಕ್ಕೆ ಬಿಟ್ಟಿವಿ. ಹಿಂಗಾಗಿ ರೀ ನೋಡೋಣ. ಭಗವಂತ ಮತ್ತೆ ಕೊಟ್ಟನಂದ್ರೆ ಮುಂದೆ ದೊಡ್ಡ ಪ್ರಮಾಣ ಬಂದ ದೊಡ್ಡ ಪ್ರಮಾಣ ಮಾಡೋದ್ರಿ ವಿಚಾರ. ಇಲ್ಲಿ ಪ್ರಶಸ್ತಿಗಳದಾವು. ಏನು ರೀ, ಅದು ಕೊಪ್ಪಳದವ್ರು ಕೊಟ್ಟಿದ್ರು ರೀ. ಏನು ಅಲ್ಲೆಲ್ಲಿ ಒಂದಿಷ್ಟು ಅದಾವ್ರಿ ರೀ. ಇವು ಲಕ್ಕುಂಡಿ ಉತ್ಸವದ ಹೋದವ್ರಿ. ಏನು ರೀ, ಲಕ್ಕುಂಡಿ ಉತ್ಸವ. ಆಮೇಲೆ ನಾಗ್ಪುರ್ ಕ್ಯಾಂಪು, ಹಂಪಿ ಶಿಲ್ಪವನ ಇದ್ರದ್ದು ರೀ. ಇಷ್ಟೆಲ್ಲ ಮಾಡಿವಿ ಸರ್. ಇಲ್ಲಿ ನಮ್ಮ ಮಗಳೊಂದು ಮಾಡ್ಯಾಳ ನೋಡ್ರಿ ಚಿತ್ರ. ಇದನ್ನು ತೊಗೊಳ್ತೀರ ನೋಡ್ರಿ. ನಮ್ಮ ಮಗಳು ಮಾಡಿದ್ದು ಸ್ವಂತ, ನಾವೇನು ಮಾಡಿಲ್ಲ. ಕಲಿಕಿರಿ. ಆರ್ಟ್. ಈಗ ಡ್ರಾಯಿಂಗ್ ಕಲಿತಾಳ್ರಿ ಆಕೆ. ಹೌದು ಸರ್. ಹೌದು ಸರ್. ಇನ್ನೂ ವರ್ಕ್ ಐತೆ ಅದ್ರಾಗ. ಇನ್ನೂ ಐತ್ರಿ ಸರ್. ಇದು ಈ ಥರ ಡಿಸೈನ್ ಈ ಕಡೆ ಬರ್ಬೇಕ್ರಿ ಎಲ್ಲ. ಇನ್ನೂ ಎಲ್ಲ ಕುಶರಿ ಕೆಲಸ ಐತ್ರಿ ಅದ್ರಾಗ. ಹೌದು ಸರ್. ಅದು ಆಟೋಮೆಟಿಕ್ ಬಂದ್ಬಿಡಿ. ಇಲ್ಲೇ ನೋಡ್ರಿ ಅಗ್ದಿ ಗೇಜ್ ಕೊಡ್ತೇನೆ ಕಲ್ಲು ಸಾಪಿಗೆ ಲೆವೆಲ್ಲಿಂಗ್. ಜೋಗೇಶ್ವರಿ ಹೆಸರು. ಅಲಂಕಾರಿಕವಾಗಿ ಇವೆಲ್ಲ ವೈಜಯಂತಿ ಮಾಲಗಳು ಇವೆಲ್ಲ ಡಿಸೈನ್ ಮಾಡ್ಯಾವ್ರಿ. ಆಮೇಲೆ ಇದು ಕಡ್ಗದ ಹಿಡಿಕೈತಿ ಬಲಕ್ರಿ. ಇದು ಕುಂಕುಮ ಭರಣಿ ಅಂತೀವಿ ರೀ. ಕುಂಕುಮ ಭರಣಿ. ಡಮರು. ಈ ತ್ರಿಶೂಲ. ಕೆಲವೊಂದು ದೇವಿಗೆ ಏನೈತ್ರಿ, ಆ ಕಡೆ ತ್ರಿಶೂಲ್ ಬಂದು ಈ ಕಡೆ ಡಮರು ಬರ್ತೈತಿ. ಏನು ರೀ, ಇವು ಮಹಾರಾಷ್ಟ್ರ ಸೈಡಿನ ಒಂದು ಸ್ವಲ್ಪ ಡಿಫ್ರೆಂಟ್ ಇರ್ತಾವ್ರಿ ಮೂರ್ತಿ. ಹ್ಞೂ ರೀ. ಗಣಪತಿ ರೀ ಹುಬ್ಳಿದ್ರಿ. ಇದು ಹುಬ್ಬಳ್ಳಿ ಜನ ನೋಡಿ. ಹ್ಞೂ ರೀ. ಇದು ಇದು ಮಹಾರಾಷ್ಟ್ರದ ಅದ ರೀ, ಸತಾರ್ದ ರೀ. ಇವು 4 ಮೂರ್ತಿ ಒಂದಕ್ಕೆ ರೀ. ಇದು ನಮ್ಮೂರಿಗೆ ದಾನವಾಗಿ ಜಾಗ ಕೊಟ್ಟರ್ರಿ ಅವರು ಸ್ಕೂಲ್ಗೆ. ಹ್ಞೂ ರೀ. ಮಾಲಿಂಗಪ್ಪ ಬಸಪ್ಪ ಬೋದ್ಯಾಳ ಅಂತಂದ್ರಿ. 2 ಎಕರೆ ಹೊಲ ಸ್ಕೂಲಿಗಾಗಿ ಅವಾಗ ದಾನವಾಗಿ ಕೊಟ್ಟಿದ್ರು ಅವರು. ಅವ್ರು ಮೂರ್ತಿ ಮಾಡಿ ಏರ್ಸಾಕಂತಾರೆ. ಅಂದರೆ 2 ಗೊತ್ತಾಗ್ಬಿಟ್ಟು ಅಲ್ಲಿ ಗೊತ್ತಾಗ್ಬಿಡುತ್ತೆ ಆ ಥರ. ಇದು ಶನಿದೇವ್ರು ಅಂತಂದ್ರೆ ಶನಿ ಮಹಾತ್ಮ. ಕೆಲವೊಂದು ಶನಿದೇವ್ರಿಗೆ 4 ಕೈಗಳಿರ್ತಾವ್ರಿ, ಇವು 2 ಕೈಗಳದಾವು. ಅಂದ್ರೆ ಅವರು ಯಾವ ಥರ ಕೇಳ್ತಾರೆ ಆ ಥರ ಮಾಡ್ಕೊಡ್ತೀವ್ರಿ ನಾವು. ಏನು ರೀ, ಇದು ಗುಡಿಗೆನೆ? ಹಾಂ, ದೇವಸ್ಥಾನಕ್ಕೆ ರೀ. 5 ಮೂರ್ತಿ ಒಂದ ಕಡೆ ಹೋಗುರು ಶನೇಶ್ವರ ದೇವಸ್ಥಾನಕ್ಕೆ. ಇದು ಮಾಳಸ ನಾರಾಯಣಿರಿದು.
ಮಾಳಸ ನಾರಾಯಣಿ ಶನಿ ಇಲ್ಲಿ ಗದಗ ಹತ್ರ ಇಲ್ಲಿ ಹೋಗೋದ್ರಿ ಒಂದು ದೇವಸ್ಥಾನ ಐತ್ರಿ ನರಸಾಪುರ ಅಂತ ಐತ್ರಿ ಇಲ್ಲಿ. ಇದು ಮಾಳಸ ನಾರಾಯಣಿ ಅಂತಂದು ಇದು ಕಾರ್ವಾರಿ ಅಕ್ಷರ ಅಂತಾರಲ್ಲ ಆ ಥರ ಅವರು ಹೆಚ್ಚು ಪೂಜೆ ಮಾಡ್ತಾರೆ ದೇವಿನ. ಮಾಳಸ ನಾರಾಯಣಿ ರೀ ಹೆಸರು. ಇದು ಶನಿ ಮಹಾತ್ಮ, ಇದು ಶಿವ ಪಾರ್ವತಿ, ಇದು ಶಿವ ಪಾರ್ವತಿ ರೀ, ಇದು ಗಣಪತಿ. ಅಂದ್ರೆ 25 ವರ್ಷ ಆಯ್ತು ಮಾಡಕ್ಕಂತ ನಾವು. 25 ವರ್ಷದಿಂದ 25 ವರ್ಷ ಆಯ್ತು. 25 ವರ್ಷಗಳು ಎಷ್ಟು ಮೂರ್ತಿ ಕಳಿಸಿರಿ? ಸಾಕಷ್ಟು ಮೂರ್ತಿ ಕಳಿಸಿವಿ ಸರ್. ಲೆಕ್ಕನೇ ಇಲ್ಲ. ಲೆಕ್ಕನೇ ಇಲ್ಲರಿ ಅವು. ಏನ್ರಿ ಅಂದ್ರೆ 3 ಫುಟ್ 2.5 ಫುಟಿನ ಅಂದಾಜು ಮೂರ್ತಿಗಳು ಒಂದು ತಿಂಗಳಿಗೆ 4 ಮೂರ್ತಿ ರೆಡಿ ಮಾಡ್ತೀವಿ ನಾವು. ಒಂದು ತಿಂಗಳಿಗೆ 4 ಮೂರ್ತಿ ಮಾತ್ರಿ. ಮೂರ್ತಿ ಮಟ್ಟ ಮಾಡ್ತೀವಿ ನಾವು. ಅಂದ್ರೆ ಅದಕ್ಕೆ ನಾವು ಒಬ್ಬರ ಶ್ರಮ ಪಡೋದಲ್ಲ, ನಮ್ಮ ಕೈಯ 4 ಜನ ಹುಡುಗರು ಅದಾರ ರೀ. ಅವರು ನಮ್ಮ ಮನೆಯವರಿದ್ದಾಗ ನಾವು ಅಂತ ಅಂದ್ಕೊಂಡಿಲ್ಲ, ಅವ್ರ ಸಹಾಯ ಮೇರೆಗೆ ಮಾಡ್ತೀವಿ ಅಷ್ಟು. ಏನು ರೀ ಹುಡುಗರು ಈ ಒಬ್ಬರು ಗದಿನವ್ರು ರೀ, ಅವರು ಅನ್ನೋಕ್ಕಿಂತ ಶಿಲ್ಪಕಲಾ ಮಾಡ್ತಿದ್ರು ಅವ್ರನ್ಯಾಗ. ಅದು ನಮ್ಮ ಸಹಾಯಕ್ಕೋಸ್ಕರ ಇಲ್ಲಿ ಬಂದಾನ ರೀ. ಏನು ರೀ 19 ಮಾಡ್ತಾನೆ. ಇಲ್ಲಿ ಲೋಕಲ್ ಹುಡ್ರು 3 ಹುಡ್ರು ಅದಾವ ರೀ. ಮಂಜುನಾಥ್ ಅಂತಂದು ಒಬ್ಬತ್ತದನ, ಶಿವು ಅಂತದನ, ಆಮೇಲೆ ವೀರೇಶ್ ಅಂತದನ. ಶಿವಾನಂದ ರೀ. ಶಿವಾನಂದ ಕುಂಬಾರ್ ರೀ. ಹ್ಞೂ ರೀ. ಅಪ್ಪ ಅವ್ರು ಮಾಡ್ತಿದ್ರೇನ್ರಿ? ಇಲ್ರಿ, ನಾವು ಕುಂಬಾರಕ್ಕೆ ಮಾಡ್ತೀವಿ. ಅದು ಏನು ಗಡಿಗಿರಿ, ಒಲೆರಿ, ಮಡಕಿ. ಮಣ್ಣಿನ ಮಾಡೋದು? ಹ್ಞೂ ರೀ. ಮಾಡಿಲ್ಲ ನಾನು, ಮಣ್ಣಿನ ಮಾಡೋದು ನೆಕ್ಸ್ಟ್ ಮಾಡ್ತೀನಿ. ಕುಡಿಕಿ, ಒಲೆರಿ, ಗಡಿಗೆ. ಹ್ಞೂ ರೀ, ಎಲ್ಲ ಮಾಡ್ತೀವಿ. ಎಲ್ಲ ಮಾಡ್ತೀವಿ. ತಿಗರಿ. ಮತ್ತು ಇದು ಕೆತ್ತನೆ ಎದಕ್ಕೆ ಬಂತು ಇವಾಗ? ಇದು ನಾವಿಲ್ಲೇ ಕೆಲ್ಸಕ್ಕೆ ಬಂದು. ಕೆಲ್ಸಕ್ಕೆ ಬಂದಿವಿ. ಹ್ಞೂ ರೀ. ಮಂಜುನಾಥ ಅಣ್ಣ ಅವರು 20 ವರ್ಷ ಆಯ್ತು. ಹಂಗಂದ್ರೆ ನೀವು ಬಂದ ಮೇಲೆ ಇವರು ಬಂದಾರ? ಸ್ನೇಹಿತರೆ ನೋಡಿ, ಇವ್ರು ನಮ್ಮ ಇನ್ಸ್ಟಾಗ್ರಾಮಲ್ಲಿ ನಾನು ವಿಡಿಯೋಸ್ ನೋಡಿದ್ರು ಮೊದಲೇ. ನಾನು ಹಿಂಗೆ ಎಂಟ್ರೆನ್ಸ್ ಹೆಂಗೆ ಬಂದೆ ಹಂಗೆ ಇವ್ರು ಮಾತಾಡ್ಸಿದ್ರು ನನಗೆ. ಖುಷಿ ಆಯ್ತು ನನಗೆ. ನೀವು ಪ್ರಾಪರ್ ಇಲ್ಲಿ? ನಮ್ದು ಗದಗ ರೀ. ಗದಗಲ್ಲಿ? ಗದಗ. ಹಾಂ, ಇಲ್ಲಿ ವರ್ಕ್ ಮಾಡ್ತೀವಿ. ನಮ್ದು ಗದಗಲ್ಲಿ ಇತ್ತು ರೀ ಫಸ್ಟ್. ಈಗ ಹಾಂ ಈ ಟೈಪ್ ಐತ್ರಿ. ನಮ್ಮ ಬ್ರದರ್ ಅವ್ರು ಮಾಡ್ತಿದ್ರು. ಈಗ ಇವ್ರು ಅಣ್ಣರ ಕಡೆ ಮಾಡಕತ್ತೀವಿ. ವಿಶ್ವಕರ್ಮ ಶಿಲ್ಪಕಲಾ ಮಂದಿರದಲ್ಲಿ ಮೂರ್ತಿಗಳ ಕೆತ್ತನೆ ಮಾಡೋದು ನೋಡಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ನನಗೆ ಏನು ಗೊತ್ತಿರಲಿಲ್ಲ. ನಮ್ಮ ಜನಕ್ಕೂ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ತುಂಬ ಧನ್ಯವಾದ. ನಮಸ್ಕಾರ. ಮತ್ತೆ ಹೊಸ ಎಪಿಸೋಡ್ ಜೊತೆ ಸಿಗೋಣ ಸ್ನೇಹಿತರೆ.